ಕ್ಯಾರೆಟ್ ಫ್ಲೇವರ್ ಮೈಸೂರು ಪಾಕ್. ಆಲ್ಮೋಸ್ಟ್ ಮೈಸೂರು ಪಾಕ್ದು ಏನು ಒರಿಜಿನಲ್ ಫ್ಲೇವರ್ ಇದೆ ಅದೇ ಡಾಮಿನೇಟ್ ಆಗ್ತಾ ಇದೆ. ಕ್ಯಾರೆಟ್ ಅಲ್ಲಲ್ಲಿ ಸಿಗ್ತಾ ಇದೆ ಅನ್ನೋದು ಬಿಟ್ಟರೆ ಅಷ್ಟೊಂದು ಏನು ಫ್ಲೇವರ್ ಗೊತ್ತಾಗ್ತಾ ಇಲ್ಲ. ಇದು ಅಂಜೀರ್ ಮೈಸೂರು ಪಾಕ್. ಇದು ಅಂಜೀರ್ ಫ್ಲೇವರ್ ಬರ್ತಾ ಇದೆ. ಅಂಜೀರ್ ಬಂದ್ಬಿಟ್ಟು ಫಿಗ್ಸ್ ಅಂತಾರಲ್ವ, ಅದ್ರದ್ದು ಇದು ಮೈಸೂರು ಪಾಕ್. ಸೊ ಅದ್ರದ್ದು ಫ್ಲೇವರ್ ಚೆನ್ನಾಗಿ ಬರ್ತಾ ಇದೆ, ಡಿಫ್ರೆಂಟಾಗಿ ಚೆನ್ನಾಗಿದೆ. ಇದು ಕಾಜು ಮೈಸೂರು ಪಾಕ್. ಇದು ಚೆನ್ನಾಗಿದೆ. ಇದು ಜಾಗ್ರಿ ಮೈಸೂರು ಪಾಕ್. ಜಾಗ್ರಿ ಮೈಸೂರು ಪಾಕ್ ತುಂಬ ಚೆನ್ನಾಗಿದೆ. ಒಂಥರ ಒಳ್ಳೆ ಫ್ಲೇವರ್ ಬರ್ತಾ ಇದೆ ಜಾಗ್ರಿದು. ಚೆನ್ನಾಗಿದೆ. ಒರಿಜಿನಲ್ ಮೈಸೂರು ಪಾಕ್ಗಿಂತನೂ ಚೆನ್ನಾಗಿದೆ ಆ್ಯಕ್ಚುಲಿ ಜಾಗ್ರಿ ಮೈಸೂರು ಪಾಕ್. ಇದು ಸ್ಪೆಷಲ್ ಮೈಸೂರು ಪಾಕ್. ಸ್ಪೆಷಲ್ ಮೈಸೂರು ಪಾಕ್ ಸ್ವಲ್ಪ ಯಾವ ಥರ ಟೇಸ್ಟ್ ಬರ್ತಾ ಇದೆ ಅಂದರೆ ಸೋನ್ ಪಾಪಡಿ ಸ್ವೀಟ್ ಬರುತ್ತಲ್ವ, ಸ್ವಲ್ಪ ಆ ಥರ. ಇದು ಮಿಲ್ಕ್ ಮೈಸೂರು ಪಾಕ್. ನೋಡೋಣ ಮಿಲ್ಕ್ ಮೈಸೂರು ಪಾಕ್ ಅಂತ ಇದು ಯಾವ ಥರ ಇರುತ್ತೆ ಅಂತ. ದಿಸ್ ಇಸ್ ನೈಸ್. ಈ ಮಿಲ್ಕ್ ಪಾಕ್ ಅಂತ ಹೇಳ್ತೀವಲ್ವ ಒಂದು ಸ್ವೀಟ್, ಸೇಮ್ ಹಂಗೆ ಇದೆ. ಅದ್ರ ಜೊತೆಗೆ ಸ್ವಲ್ಪ ಮೈಸೂರು ಪಾಕ್ದು ಟ್ವಿಸ್ಟ್ ಕೊಟ್ಟರೆ ಹೆಂಗಿರುತ್ತೆ ಆ ಥರ ಇದೆ. ನನಗೆ ಇಷ್ಟು ಫ್ಲೇವರ್ಸಲ್ಲಿ ಇದು ಆ್ಯಕ್ಚುಲಿ ತುಂಬ ಇಷ್ಟ ಆಯಿತು. ವೆರಿ ನೈಸ್. ಇದು ಚೆನ್ನಾಗಿದೆ. ಇದು ಮಿಲೆಟ್ ಮೈಸೂರು ಪಾಕ್. ಮಿಲೆಟ್ ಅಂದರೆ ನವಣೆ ಅಂತಾರಲ್ಲ, ಅದರಿಂದ ಮಾಡಿರೋದು. ಇದು ನೋಡೋಣ ಹೆಂಗಿದೆ ಅಂತ. ಮಿಲೆಟ್ಸಿಂದು ಕ್ರಂಚಿನೆಸ್ ಬರ್ತಾ ಇದೆ. ರಫ್ಲಿ ಗ್ರೈಂಡ್ ಮಾಡಿ ಹಾಕಿದ್ದಾರೆ ಅನಿಸುತ್ತೆ. ಒಂಥರ ಚೆನ್ನಾಗಿದೆ. ಬಟ್ ಮೈಸೂರು ಪಾಕ್ ಥರನೇ ಇದೆ. ಅದಕ್ಕೆ ಮಿಲೆಟ್ಸ್ ಫ್ರೈ ಮಾಡಿ ಮಿಕ್ಸ್ ಮಾಡಿದ್ರೆ ಹೆಂಗಿರುತ್ತೆ ಆ ಥರ ಇದೆ. ಕ್ರಂಚಿಯಾಗಿ ಸಿಗ್ತಾ ಇದೆ ಇನ್ ಬಿಟ್ವೀನ್. ಬಿಟ್ಟರೆ ಮೈಸೂರು ಪಾಕ್ ಏನು ಒರಿಜಿನಲ್ ಟೇಸ್ಟ್ ಇದೆ ಹಂಗೆ ಇದೆ. ಬಟ್ ಚೆನ್ನಾಗಿದೆ ಇದು. ಫಾರ್ ಮೈ ನೆಕ್ಸ್ಟ್ ಕಂಟೆಂಟ್ ಪ್ಲೀಸ್ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್.